ಶಿರೂರು ದುರ್ಘಟನೆ ನಡೆದು ಇವತ್ತಿಗೆ 12 ದಿನ ಕಳೆದಿದೆ. 12 ದಿನದ ಬಳಿಕ ಏನು ಉಳಿದ 3 ಶೋಧ ಕಾರ್ಯ ಕೂಡ ನಡೆಯುತ್ತೆ. ಹಾಗೆ ಲಾರಿಯ ಶೋಧ ಕಾರ್ಯ ಕೂಡ ಏನು ಭರದಿಂದ ಸಾಗುತ್ತಿರೋದು. ಜಿಲ್ಲಾಡಳಿತ ಕೂಡ ಸಾಕಷ್ಟು ಶ್ರಮವಹಿಸಿ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರೋದು. ಇವತ್ತು ನಮ್ಮ ಜೊತೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಇವತ್ತು 12 ದಿವಸ ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆ ನಡೆಸಿದರೆ, ಹಾಗೆ ಉತ್ತಪ್ಪನ ಮೂಲಕ ಡ್ರೋನ್ ತಂತ್ರಜ್ಞಾನ ಕೂಡ ಇಲ್ಲಿ ಬಳಸಿ ಪತ್ತೆ ಕಾರ್ಯ ಮಾಡ್ತೀವಿ. ಇವತ್ತು ಯಾವ ರೀತಿ ಸೊ ನಮಗೆ ನಿನ್ನೆ ಡ್ರೋನಲ್ಲಿ 3 ಪಾಯಿಂಟ್ ಆಗಿತ್ತು. ನಿನ್ನೆ ನಮಗೆ 1 ಪಾಯಿಂಟ್ ಇತ್ತು. ಸೊ 4+1 5 ಪಾಯಿಂಟ್ ನಮಗೆ ಇದೆ. ಇವತ್ತು ಚೀಟುಕಲ್ಲಿ ಎಲ್ಲ ಟೀಮ್ ಕಾನ್ಫಿಡೆಂಟ್ ಇರೋದ್ರಿಂದ ಡ್ರೈವ್ ಮಾಡೋಣ ಅಂತ ಆಪರೇಷನ್ ಆಗ್ತಾ ಇದೆ. ಚೆಕ್ ಮಾಡ್ತಾರೆ. ಕಲ್ಲು ಮಣ್ಣು ಮಾತ್ರ ಈಗಾಗಲೇ 3 ಪಾಯಿಂಟ್ಸ್ ಎಲ್ಲ ಬರೀ ಕಲ್ಲಿರೋದು ಮಣ್ಣಿರೋದು ಅಂತ ಹೇಳಿದ್ದಾರೆ. ಮೇ ಬಿ ಆ ಕಲ್ಲು ಕೆಳಗಡೆ ಗಾಡಿ ಕಮ್ ಔಟ್ ಅಂಡ್ ಸಿ ಆಸ್ ಯು ಕ್ಯಾನ್ ಸಿ ಕಮ್ಯುನಿಕೇಶನ್ ಚಾನಲ್ ಯಾವುದೂ ಇಲ್ಲ. ನಾವು ಈ ಕಡೆ ಇದ್ದೀವಿ, ಎಸ್ ಪಿ ಎನ್ ಟೀಮ್ ಎಂಟೈರ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವರು ಹೊರಗಡೆ ಬಂದ ಮೇಲೆ ನೀರಿನ ಸೆಳೆತ ಆಕ್ಚುಲಿ ಕರೆಂಟ್ ಜಾಸ್ತಿ ಇದೆ. ಸ್ವಲ್ಪ ಸೇಫ್ ಆಗಿ ಆಂಕರ್ ಮಾಡಿ ಮಾಡ್ತಾ ಇದ್ದಾರೆ. ಆಂಕರ್ ಮಾಡಿ ಮಾಡ್ತಾ ಇದ್ದಾರೆ. ಸೋ ಫಾರ್ ಇಟ್ ಹಸ್ ಗಾನ್ ಇದಿಷ್ಟು ಜಿಲ್ಲಾಧಿಕಾರಿಗಳು ಹೇಳ್ತಿರೋದು. ಏನಂತಂದ್ರೆ ನೀರಿನ ಕರೆಂಟ್ ಸಿಕ್ಕಾಪಟ್ಟೆ ಹೆಚ್ಚಿದೆ. ಹಾಗೆ ಏನು ಅಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೂ ಕೂಡ ತೊಂದರೆ ಆಗ್ತಿದೆ. ಆದರೂ ಕೂಡ ಏನು ಮುಳುಗು ತಜ್ಞರ ಹಾಗೂ ಏನು ಈಗ ಈಶ್ವರ ಮಲ್ಪೆ ಅವರ ತಂಡವು ಕೂಡ ಅಲ್ಲಿ ಬಿಡುಬಿಟ್ಟು ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಏನು ಆಳದಲ್ಲಿ ಕಲ್ಲು ಮಣ್ಣುಗಳು ಹೊರತಾಗಿ ಮತ್ತೆ ಯಾವುದೇ ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಕಾರ್ಯಾಚರಣೆ ಮುಂದೆ ಕೂಡ ನಡೀತಾ ಇದೆ. ಇನ್ನು ಕೆಲವು ಕ್ಷಣಗಳ ಮೂಲಕ ನೋಡಬೇಕಾಗಿದೆ. ಯಾಕಂದ್ರೆ 2 ಟೀಮ್ ಆಗಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋದ್ರಿಂದ ಒಂದು ಬದಿಯಲ್ಲಿ ಎಸ್ ಪಿ ಅವರಿದ್ದಾರೆ, ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳ ತಂಡ ಇಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ನಿಂತಿರುವುದು. ಇನ್ನು ಕೆಲವು ಗಂಟೆಗಳ ಬಳಿಕನೇ ಇಲ್ಲಿ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬೀಳಲಿ ಎಂದು ಜಿಲ್ಲಾಧಿಕಾರಿಗಳು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿಧರ್ ಜೊತೆ ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾವು ಡಿಜಿಟಲ್, ಕಾರವಾರ.